ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ್ದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಮಂಗಳವಾರ ಉಡುಪಿಯ ಅಜ್ಜರಕಾಡು ಪುರಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯಾದ್ಯಂತ 75 ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ 518 ವಿದ್ಯಾರ್ಥಿನಿಯರಿಗೆ 42 ಲಕ್ಷ ರೂಪಾಯಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಗುರುರಾಜ್ ಗಂಟಿಹೊಳಿ, ವಿಶೇಷವಾಗಿ ಮಹಿಳೆಯರ ಮೇಲೆ ಕೇಂದ್ರೀಕೃತವಾಗಿರುವ ಕಂಪನಿಗಳು ಸಿಎಸ್ಆರ್ ಚಟುವಟಿಕೆಗಳನ್ನು ಕೈಗೊಳ್ಳುವಾಗ ನನಗೆ ಸಂತೋಷವಾಗುತ್ತದೆ. ಉಡುಪಿಯಲ್ಲಿ ಕೆಲವೇ ಕಂಪನಿಗಳು ಸಿಎಸ್ಆರ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಮತ್ತು ಮಲಬಾರ್ ತನ್ನ ಲಾಭದ 5% ಅಂತಹ ಚಟುವಟಿಕೆಗಳಿಗೆ ಮೀಸಲಿಡ್ತಾ ಇದೆ. ಉಡುಪಿ ಶಿಕ್ಷಣದಲ್ಲಿ ಮಾತ್ರವಲ್ಲದೆ ಅದರ ಜನರ ಜ್ಞಾನ ಮತ್ತು ಅರಿವಿನಲ್ಲೂ ಶ್ರೀಮಂತವಾಗಿದೆ ಎಂದು ಹೇಳಿದರು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಶಿಕ್ಷಣಕ್ಕಾಗಿ 42 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿರುವ ಮಲಬಾರ್ ಸಂಸ್ಥೆಯ ಸಿಎಸ್ಆರ್ ಯೋಜನೆಗೆ ನಾನು ಕೃತಜ್ಞನಾಗಿದ್ದೇನೆ. ಅಗತ್ಯವಿರುವವರಿಗೆ 250 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿತರಿಸಲಾಗಿದೆ ಎಂದು ಹೇಳಿರುವ ಸಿಎಸ್ಆರ್ ವರದಿಯನ್ನು ನಾನು ಓದಿದ್ದೇನೆ, ಅದು ಶ್ಲಾಘನೀಯ ಎಂದು ಹೇಳಿದರು. ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ, ಶಿಕ್ಷಕ ನಿರೂಪಕ ಮತ್ತು ಬರಹಗಾರ ಅಲ್ವಿನ್ ದಾಂತಿ ಪೆರ್ನಾಲ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಎಂಎ ಗಫೂರ್ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು ವಿದ್ಯಾರ್ಥಿಗಳಿಗೆ ಚೆಕ್ಗಳನ್ನು ವಿತರಿಸಿದರು. 2026ರ ಎಸ್ಎಸ್ಎಲ್ಸಿ ಟಾಪರ್ ಪ್ರೀತಂ ಜಿ ಪೂಜಾರಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಇನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗೆಳೆಯರ ಬಳಗ ಪೆರಟೂರು, ಯಂಗ್ ಸ್ಟಾರ್ಸ್ ಕಂಟೂರು, ಬೆಳಪು ಸ್ಪೋರ್ಟ್ಸ್ ಕ್ಲಬ್, ಕರಕಿರಿ ಫ್ರೆಂಡ್ಸ್ ಸೇವಾ ಬಳಗ, ಜಾನ್ ಗೋಮ್ಸ್ ಇದರ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. ಡಾಕ್ಟರ್ ದಿವ್ಯಾ ಪ್ರಸನ್ನ, ನೀತಾ ಶೆಟ್ಟಿ, ಹೇಮಾಲಿ ರಾವ್, ತನುಜಾ ಮಾಬೆನ್, ವಿದ್ಯಾ ಸರಸ್ವತಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅನುಭವವನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು ಮತ್ತು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖೆಯ ಮುಖ್ಯಸ್ಥ ವಿಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ಪತ್ರಕರ್ತ ವೆಂಕಟೇಶ್ ಪೈ, ಉಡುಪಿ ಶಾಖೆಯ ಮುಖ್ಯಸ್ಥ ವಿಜಯ್ ಕುಮಾರ್ ಡಿ, ಪ್ರಾದೇಶಿಕ ಸಿಎಸ್ಆರ್ ಉಸ್ತುವಾರಿ ಹೈದರ್ ಕೆ, ಪುರಂದರ ತಿಂಗಳಾಯ, ಮುಸ್ತಫಾ ಎಕೆ, ಮಾರುಕಟ್ಟೆ ವ್ಯವಸ್ಥಾಪಕ ತನ್ಸೀಮ್ ಶಿರ್ವಾ ಉಪಸ್ಥಿತರಿದ್ದರು. ಮಂಗಳೂರು ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿವೃತ್ತ ಉಪನ್ಯಾಸಕ ದಯಾನಂದ ಡಿ ಕಿದಿಯೂರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. It just shows that we believe in you. ಜಯಪ್ರಕಾಶ್ ಹೆಗಡೆಯವರು ಪಾರ್ಟಿಯನ್ನು ನೋಡಲ್ಲ, ಧರ್ಮವನ್ನು ನೋಡಲ್ಲ, ಅವ್ರು ಬಂದಂತ ಕೆಲಸವನ್ನ ಮಾಡಿಕೊಡ್ತಾರೆ. ಜಯಪ್ರಕಾಶ್ ಹೆಗಡೆಯವ್ರಿಗೆ ಒಂದು ಚಪ್ಪಾಳೆ ಹೊಡೆಯಿರಿ ಎಲ್ಲರೂ ಸೇರಿ. ಇನ್ನು ಮಲಬಾರ್ ಗೋಲ್ಡ್ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ನಾನು ಮಲಬಾರ್ ಗೋಲ್ಡಿಗೆ ಅಭಿನಂದನೆ ಯಾಕೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಸಿಎಸ್ಆರ್ ಫಂಡ್ಗಳನ್ನು ಶಿಕ್ಷಣಕ್ಕೆ ಸುಮಾರು 43 ಲಕ್ಷ ರೂಪಾಯಿಯನ್ನ ಈ ವರ್ಷ ಶಿಕ್ಷಣಕ್ಕೆ ಖರ್ಚು ಮಾಡಿದ್ದೇವೆ ಅಂತ ವರದಿಯನ್ನು ನೋಡಿದೆ ನಾನು. ಆ ಕಾರಣಕ್ಕೆ ಸಾಮಾನ್ಯ ಮಧ್ಯಮ ವರ್ಗದ ಬಡವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಅವರ ಶಿಕ್ಷಣಕ್ಕೆ ಉತ್ತೇಜನ ಕೊಡುವುದಕ್ಕೋಸ್ಕರ ನಾನು ಮಲಬಾರ್ ಗೋಲ್ಡ್ನ ಮಾಲೀಕ ವರ್ಗಕ್ಕೆ ಮತ್ತು ಟ್ರಸ್ಟ್ಗೆ ವಿಶೇಷವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಬೇಕು. ಸುಮಾರು
CSR ಫಂಡ್ನಿಂದ ವರದಿಗಳು ನೋಡ್ತಾ ಇದ್ದೆ. ಶಿಕ್ಷಣಕ್ಕೆ ಒತ್ತು ಕೊಡ್ತೇವೆ, ಬಡವರ ಮನೆಗಳನ್ನು ಕಟ್ಟಿಕೊಡ್ತೇವೆ, ಆರೋಗ್ಯಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡ್ತೇವೆ ಅಂತೇಳಿ ವರದಿಯಲ್ಲಿ ಹೇಳಿದೆ. ನಿಮ್ಮ ಒಟ್ಟು ಮಾಹಿತಿಯ ಪ್ರಕಾರ ಸುಮಾರು 250 ಕೋಟಿ ರೂಪಾಯಿಯನ್ನ ಈ ವರ್ಷದ ವಿದ್ಯಾರ್ಥಿ ವೇತನ ಮತ್ತು CSR ಫಂಡ್ಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ನಿಮ್ಮ ವರದಿಯಲ್ಲಿ ಹೇಳ್ತಾ ಇದ್ದೆ. ಹಾಗಾಗಿ CSR ಫಂಡನ್ನ ಬಡವರಿಗೋಸ್ಕರ ವಿನಿಯೋಗ ಮಾಡೋದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಪ್ರೀತಮ್ ಪೂಜಾರಿ ಅವರು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದಿದ್ದಾರೆ. ಪ್ರೀತಮ್ ಪೂಜಾರಿ ಅಲ್ಲ, ಸಾಮಾನ್ಯ ನೀವೆಲ್ಲ ಯೋಚನೆ ಮಾಡಬೇಕು, ಅತ್ಯಂತ ಮಧ್ಯಮ ಮತ್ತು ಅದಕ್ಕಿಂತಲೂ ಕಡಿಮೆ ದುಡಿದುಣ್ಣುವಂಥ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಕೆಲಸ ಮಾಡಿ ಆ ಪ್ರೀತಮನ್ನು ಓದಿಸಿ ಇವತ್ತು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾರೆ ಅಂತ ಹೇಳಿದರೆ ಈ ಅವಕಾಶಗಳು ನಿಮ್ಗೆಲ್ಲರಿಗೂ ಕೂಡ ಮುಕ್ತವಾಗಿದೆ. ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಸ್ಟರ್ ಮಕ್ಕಳು ಮೇಸ್ಟರ್ ಆಗ್ತಾ ಇದ್ರು. ಇವತ್ತು ಕಾಲ ಬದಲಾಗಿ ಮೆರಿಟ್ನಲ್ಲಿ ಕಡು ಬಡವರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದಂಥ ಉದಾಹರಣೆಗಳನ್ನ ನಾವು ಕಂಡಿದ್ದೇವೆ. ಹಾಗಾಗಿ ನಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಪ್ರಥಮ ಬರ್ತಾ ಇತ್ತು. ನಾನು ಸಚಿವನಾಗಿದ್ದಾಗ ಆಡಳಿತಾತ್ಮಕ ವ್ಯವಸ್ಥೆಗೋಸ್ಕರ ಉಡುಪಿಯನ್ನು ಪ್ರತ್ಯೇಕ ಮಾಡಿ ಇಲ್ಲಿಯವರು ಮಂಗಳೂರವರಿಗೆ ಹೋಗಿ ಬರುವ ಅಗತ್ಯ ಇಲ್ಲ, ಉಡುಪಿಯಲ್ಲಿ ಎಲ್ಲ ವ್ಯವಸ್ಥೆ ಆಗಲಿ ಅಂತ ಉಡುಪಿಯಲ್ಲಿ ಒಂದು ಮಾಡಿದ್ರಿಂದ ಈಗ ಸ್ಪರ್ಧೆ ಇವೆರಡರ ಮಧ್ಯೆ ಇದೆ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ. ಕಾರಣ ಇಷ್ಟೇ, ಹಿಂದೆ ನಮ್ಮ ಹಿರಿಯರೆಲ್ಲ ಸೇರಿ ಶಿಕ್ಷಣಕ್ಕೆ ಏನು ಆದ್ಯತೆಯನ್ನು ಕೊಟ್ಟು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ ಒಂದು ಪ್ರಾಬಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅತ್ಯಧಿಕ ಸಂಸ್ಥೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಶಿಕ್ಷಣವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ನೋಡಿ ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅವೆಲ್ಲ ಈಗ ಅನುದಾನಿತ ಶಾಲೆ ಆಗಿದೆ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿಲ್ಲ, ಇನ್ನೂ ಅವ್ರದ್ದೇ ಪ್ರತ್ಯೇಕವಾಗಿ ಇಟ್ಕೊಂಡಿದ್ದಾರೆ. ಅದರಿಂದ ಹಾಗೆ ಮುಸ್ಲಿಂ ಇನ್ಸ್ಟಿಟ್ಯೂಷನ್ಸು ಬಂತು. ಅದರಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಏನಾರ ಮಾಡಬೇಕು ಅಂತ ಕೇವಲ ಇವತ್ತು ಸ್ಕಾಲರ್ಶಿಪ್ ಅನ್ನಲ್ಲ, ರೈತನಿಗಂತೂ ಬಹಳ ದೊಡ್ಡ ಕಷ್ಟ. ಯಾಕೆ ಗೊತ್ತುಂಟ? ಸಕ್ಸಸ್ ಇಸ್ ಬಿಟರ್. ಯಾಕಂದ್ರೆ ನೀವು ಅದನ್ನು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಒಂದು ಸಲಿಗೆ ಮುಕ್ತಾಯ ಆಗುದಿಲ್ಲ ಅದು. ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಕ್ರೀಡೆಗೆ ಸಹ ಮೀಸಲು. ಹೆಗಡೆಯವರ ಮಾತುಗಳನ್ನು ಕೂಡ ನೀವು ಕೇಳಿದ್ದೀರ. ಅವರು ಒಬ್ಬ ಮೋಟಿವೇಶನ್ ಸ್ಪೀಕರ್. ನಾವು ರಾಜಕೀಯ ಭಾಷಣಕಾರರಾದರೂ ಕೂಡ ಸಮಾಜ ಸೇವೆ, ಸಾರ್ವಜನಿಕ ಜೀವನ, ಪ್ರಜಾಪ್ರಭುತ್ವ, ದೇಶದ ಸಂವಿಧಾನ ಯಾವ ಬದ್ಧತೆಯ ಮೂಲಕ ನಾವು ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಬಹಳಷ್ಟು ವರ್ಷಗಳ ಅನುಭವವನ್ನು ಪಡೆದಿರುವುದರಿಂದ ಇವತ್ತು ಏನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಲಬಾರ್ ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟ್ ಇವತ್ತು ಮಾಡ್ತಕ್ಕಂಥ ಸೇವೆ ಇದು ದೇಶದ ಬಹುದೊಡ್ಡ ಸೇವೆ. ತಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ವೇದಿಕೆಯಲ್ಲಿ ನಮ್ಮ ದಾಂತಿ ಶಿಕ್ಷಕರಿದ್ದಾರೆ, ಅವರು ಬಹಳ ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ಈ ಮಲಬಾರ್ ಡೈಮಂಡ್ಸ್ ನ ಶ್ರೀಯುತ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಈ ಒಂದು ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಇಲ್ಲಿ ನಮ್ಮ ಪ್ರೀತಮ್ ಪೂಜಾರಿ ಇದ್ದಾರೆ, ಅವ್ರ ತಂದೆ ಇದ್ದಾರೆ. ನನ್ಗೆ ಚೆನ್ನಾಗಿ ಗೊತ್ತು, ನಾನು ಬಸ್ ನೌಕರರ ಸಂಘದ ಕಂಡಕ್ಟರ್ ಡ್ರೈವರ್ಗಳ ಅಧ್ಯಕ್ಷರಾಗಿದ್ದೆ ಆಸ್ಕರ್ ಫೆರ್ನಾಂಡಿಸ್ ಕಾಲದಲ್ಲಿ. ಅವರ ಬಸ್ನಲ್ಲಿ ಚಾಲಕನಾಗಿದ್ರು. ಆ ಬಸ್ಸು ಯಾವ ರೀತಿಯಲ್ಲಿ ಓಡಿಸಬೇಕು, ಅದು ಕಷ್ಟಕರವಾದಂತ ಜೀವನ. ಪತ್ನಿ ಮಕ್ಕಳನ್ನು ಸಾಕುವುದು ದೊಡ್ಡ ಕಷ್ಟ. ವಿದ್ಯಾರ್ಥಿಗಳಿಗೆ ಯಾವ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ಅವರಿಗೆ ಮದರ್ ಕರಾವಳಿಯಲ್ಲಿ CSR ಒದಗಿಸುವಂಥ ಸಂಸ್ಥೆಗಳು ಕಡಿಮೆ, ದೊಡ್ಡ ಪ್ರಮಾಣದಲ್ಲಿ MRPL, ಆ ನಂತರ 16 ಸಂಸ್ಥೆಗಳು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತವೆ. ಆದರೆ ಮಲಬಾರ್ ಗೋಲ್ಡಿನ ಈ ಚಾರಿಟೇಬಲ್ ಟ್ರಸ್ಟ್ ಈ ರೀತಿ ವಿದ್ಯಾರ್ಥಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಅವರದ್ದು ಸಂಸ್ಥೆ ದೊಡ್ಡದು, ವ್ಯಾಪ್ತಿ ದೊಡ್ಡದು, ಬೇರೆ ಬೇರೆ ಸ್ಥಳಗಳಲ್ಲಿ ಕೊಡ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾರೆ. ಹಾಗಾಗಿ ಆ ಸಂಸ್ಥೆ ಬಗ್ಗೆ ಒಂದು ಈ ವಿಷಯದಲ್ಲಿ ನಮಗೊಂದು ಅಭಿಮಾನ. ಹಾಗಾಗಿ ಅವರಿಗೊಂದು ಅಭಿನಂದನೆ ಹೇಳಬೇಕು ಅನ್ನೋದಕ್ಕೋಸ್ಕರ ಈ ಸಂಸ್ಥೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಿಜವಾಗಿಯೂ ಮಲಬಾರ್ ಗೋಲ್ಡ್ಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆ ಹೇಳ್ತಾ ಇದ್ದೇನೆ.
ಜೊತೆಗೆ ನಾವು ಒಂದಷ್ಟು ವಿಷಯಗಳಲ್ಲಿ ಲಕ್ಕಿ, ಕರಾವಳಿಯವರು, ಉಡುಪಿ ಜಿಲ್ಲೆಯವರು, ನಮಗೆ ದೇವರು ಒಂದಷ್ಟು ಬೇರೆ ಬೇರೆ ವರಗಳನ್ನು ಕೊಟ್ಟಿದ್ದಾರೆ. ಅದು ಬೇರೆ ಯಾವುದು ಹೇಳಲಿಕ್ಕೆ ಹೋಗೋದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ನಾನೊಂದು ಹೇಳಲಿಕ್ಕಿದೆ, ಕರಾವಳಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವೊಂದಷ್ಟು ಸಾಧನೆ ಮಾಡುವುದರ ಜೊತೆಗೆ ವಾತಾವರಣದಲ್ಲಿ ಒಂದಷ್ಟು ವಿಷಯಗಳಿದೆ. ನಾನೊಂದು ಉದಾಹರಣೆ ಕೊಡೋದು, ಯಾವಾಗಲೂ SLC ಅಥವಾ PUC ಎಕ್ಸಾಮಿಗೆ ಯಾವುದೋ ಒಂದು ಮಗು ಬಸ್ಸು ತಪ್ಪಿ ಹೋಯಿತು, ವೆಹಿಕಲ್ ತಪ್ಪಿ ಹೋಯಿತು ಅಂತ ರೋಡ್ ಸೈಡಲ್ಲಿ ನಿಂತರೆ ದಾರಿಗೆ ಅಲ್ಲಿ ಹೋಗೋರು ಯಾರೋ ಅವನ ಚಡಪಡಿಕೆ ನೋಡಿ ಕರ್ಕೊಂಡೋಗಿ ಎಕ್ಸಾಮ್ ಸೆಂಟ್ರಿಗೆ ಬಿಟ್ಟು ಹೋಗುವಂಥ ಊರು ನಮ್ಮದು. ಇದೇ ನಮಗಿರುವಂಥ ಹೆಮ್ಮೆ ಅನ್ನುವಂಥ ನಾನು ಹೇಳಲಿಕ್ಕಿದೆ. ಶ್ರೀನಿವಾಸ ಪೂಜಾರು ಬೇರೆ ಯಾವುದೋ ಜಿಲ್ಲೆಗೆ ಹೋದಾಗ ಒಂದು ಅನುಭವವನ್ನು ಹೇಳಿದ್ದನ್ನು ನಾನು ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಉದಾಹರಣೆ ಕೊಟ್ಟದಿದೆ. ಯಾವುದೋ ಒಂದು ಪಾಪ ಬೇರೆ ಜಿಲ್ಲೆ, ಅಲ್ಲಿ ಶಾಲೆ ಇದೆ ಅಂತೇಳಿ ಹೇಳಿ ಹೋಗಿ ನೋಡಿ ಬರುವ ಅಂತ ಹೇಳಿದಾಗ ಕೊನೆಗೆ ಒಂದು ಗೋಡನ್ನಲ್ಲಿ ಒಂದು ಕಾರ್ನರಲ್ಲಿ ಆ ರೀತಿ ಸಹಿತ ನಡೆಸ್ತಾ ಇದ್ದಂಥ ಪರಿಸ್ಥಿತಿಗಳನ್ನು ಅವರು ನೋಡಿದ್ದು, ಅವರಲ್ಲಿ ಒಂದಷ್ಟು ಕಡೆಗಳಲ್ಲಿ ಹೇಳ್ಕೊಂಡದ್ದು ನಾನು ನೋಡಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಯ ವ್ಯವಸ್ಥೆಗಳು ತೀರಾ ಪೂವರ್ ಆಯಿತು ಅಂದ ತಕ್ಷಣ ಮೈಮೇಲೆ ಬಿದ್ದು ಬಿಡ್ತಾರೆ. ಕೊನೆಗೆ ಸಾರ್ವಜನಿಕರು, ಊರಿನವರು ಯಾರಾದರೂ ಹೋಗಿ ಇದು ಶಾಲೆ ಅಂತಾರೆ, ಇದಕ್ಕೆ ಈ ರೀತಿ ನಡೆಸ್ಲಿಕ್ಕೆ ಆಗ್ತದ ಅನ್ನುವ ಒಂದು ಅವೇರ್ನೆಸ್ ನಮ್ಮ ಜಿಲ್ಲೆಯಲ್ಲಿದೆ. ಹಾಸ್ಟೆಲ್ನಲ್ಲಿ ನಾನು ಎಸ್ಟಿಮೇಷನ್ ಕಮಿಟಿಯಲ್ಲಿದ್ದಾಗ ಕಮಿಟಿಯಲ್ಲಿ ಬಂದದ್ದಿದೆ, ಕ್ವಶನ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಸ್ಟೆಲ್ಲಿಗೆ ಹೊರಗಡೆಯವರು ಬಂದು ಮಲಗ್ತಾರೆ ಅಂತಲ್ಲ, ಯಾರು ಕಂಟ್ರೋಲ್ ಮಾಡೋದು ಇದನ್ನು ಅಂತೇಳಿ ಹೇಳಿ ಅಲ್ಲಿಗೆ ನಮಗೆ ಕಂಪ್ಲೇಂಟ್ ಬಂದು ನಾವು ಮೀಟಿಂಗಲ್ಲಿ ಕೇಳಿದ್ದೇವೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹಾಸ್ಟೆಲ್ ಕಂಪೌಂಡ್ ಒಳಗಡೆ ಇಷ್ಟು ಗಂಟೆ ನಂತರ ಪ್ರವೇಶ ಇಲ್ಲ, ಇದ್ರೂ ಪೇರೆಂಟ್ಗಳಿಗೆ ಅದು ಇಷ್ಟು ಗಂಟೆ ನಂತರ ಇಲ್ಲ ಅನ್ನುವ ಅವೇರ್ನೆಸ್ ಇದೆ. ಇದೆಲ್ಲವೂ ಇಡೀ ಊರಿಗೂರೇ ಶಿಕ್ಷಣಕ್ಕೆ ಪ್ರೀತಮ್ ಪೂಜಾರಿ ಬಹುಶಃ ಸುತ್ತಮುತ್ತ 3-4 ಜಿಲ್ಲೆಗಳಲ್ಲಿ ಅಂದರೆ ಒಟ್ಟು ಟೋಟಲ್ 9 ರ್ಯಾಂಕ್ ಬಂದಿದ್ದಂಥ ಪ್ರೀತಮ್ನೇ ಹೇಳಿದ್ದು ಅವ್ನ ಮನೆಗೆ ಹೋದಾಗ. 625 ಔಟ್ ಆಫ್ 625 ಅಂತೇಳಿ ಹೇಳಿ ಬಂದಂಥ ಒಬ್ಬ ವಿದ್ಯಾರ್ಥಿ 3-4 ಜಿಲ್ಲೆಗಳಿಗೆ ಅವನೊಬ್ಬನೇ ಇದ್ದದ್ದು. ಅವನ ಹಿನ್ನೆಲೆ, ಅವನ ಮನೆ, ಅವನ ಅಪ್ಪ ಅಮ್ಮ ಕಷ್ಟಪಟ್ಟದ್ದು. ತೊಂಬಟ್ಟಿನವರಾದರೂ ನಮ್ಮ ಬಿದ್ಕಲ್ಗಟ್ಟೆಯಲ್ಲಿ ಮನೆ ಇದ್ದು ಶಂಕರನಾರಾಯಣ ಶಾಲೆಗೆ ಹೋಗ್ತಾ ಇರ್ತಾರೆ ಅವರು. ಸೊ ಈ ಎಲ್ಲ ಸರ್ಕಮ್ಸ್ಟೆನ್ಸ್ನಲ್ಲಿ 625 ಬಂದದ್ರಲ್ಲಿ ಅವನ ಅಪ್ಪ ಅಮ್ಮ, ಅವನ ಸಂಸ್ಥೆ, ಅವನ ಅಷ್ಟು ಶಿಕ್ಷಕರ ಹೆಸರುಗಳನ್ನು ಅವನೇ ಹೇಳಿದ್ದಾನೆ. ಸೊ ಅವನೊಂದು ಮಾದರಿಯಾಗಿ ನಮ್ಮ ಎದುರುಗಡೆ ನಿಲ್ತಾನೆ. ನಮ್ಮ ಜಿಲ್ಲೆಯಲ್ಲಿ ಪುನಃ ಎಷ್ಟೇ ಕಷ್ಟದ ಬದುಕಿದ್ರೂ ಸಹಿತ ಶಿಕ್ಷಣಕ್ಕೆ ಪೇರೆಂಟ್ಸ್ಗಳ ಡೆಡಿಕೇಶನ್, ಅದ್ರ ಜೊತೆಗೆ ಎಲ್ಲರ ಕೊಡುಗೆ ಒಬ್ಬ 625 ಬರಲಿ. ಓಕೆ, ಕಾಲಿಗೆ ಏನಿರಬೇಕು? ಬೆಳ್ಳಿಯ ಗೆಜ್ಜೆ ಇರಬೇಕು. ಸಣ್ಣದಿರುವಾಗ ಅಮ್ಮ ಹಾಕಿದ್ದಾರೆ ಅಲ್ವಾ? ಅದು ಬಿಟ್ಟು ಯಾವುದೋ ಒಂದು ಸಿನಿಮಾ ನಟಿಯ ಒಂದೊಂದು ಪೋಷಕನ್ನು ನೋಡಿ ನಾವು ದೃಷ್ಟಿದಾರವನ್ನು ಕಟ್ತೇವೆ. ಕೋಳಿಗೂ ಕೂಡ ಅದೇ ದಾರ, ನಮಗೂ ಕೂಡ ಅದೇ ದಾರ, ನಾವು ಕೂಡ ಹಾಕುವುದು, ಅಮ್ಮನಿಗೂ ಕೂಡ ತರುವುದು. ಗೆಜ್ಜೆ ಹಾಕ್ರಿ, ಚಂದ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮಲ್ಬಾರ್ ಗೋಲ್ಡ್ಗೂ ಕೂಡ ಒಳ್ಳೆಯದು. 518 ವಿದ್ಯಾರ್ಥಿನಿಯರಿಗೆ ಆರಿಸಿ ತಮಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಲಕ್ಕಿ. ಇಲ್ಲಿ ಮೇಲಿರುವವರು ಯಾರು ಚಿನ್ನ ಹಾಕಿ ಕೊಡುವವರು ಅಲ್ಲ, ಚಿನ್ನ ತೆಗೆದು ಕೊಡುವವರು. ಒಂದೇ ಒಂದು ಮಹಿಳಾ ಮಣಿ ಇಲ್ಲ. ಅದಕ್ಕೋಸ್ಕರ ಗಫೂರ್ ಸರ್ ಅವರು ಮೇಡಮ್ನವರೆಲ್ಲ ಕರೆದು ನಾವು ಉದ್ಘಾಟನೆ ಮಾಡಿದೆವು. ಪ್ರೀತಮನನ್ನು ಬಿಟ್ರೆ ಮತ್ತೆ ಯಾರೋ ಒಬ್ಬ ಪುರುಷ ಇಲ್ಲ. ನಮಗೆ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಫ್ರೀ ಇಲ್ಲ, ಸ್ತ್ರೀ ಶಕ್ತಿ ಇಲ್ಲ, 2,000 ರೂಪಾಯಿ ಇಲ್ಲ, ಅಟ್ಲೀಸ್ಟ್ ಸ್ಕಾಲರ್ಶಿಪ್ ಉಂಟಾ? ಅದೂ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಮಲ್ಬಾರ್ ಗೋಲ್ಡ್ ಕೂಡ ನಿಂತಿದೆ. ಕಳೆದ 10 ವರ್ಷಗಳಿಂದ ಅವರು ಇಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಲಾಭಾಂಶವನ್ನು ಇಟ್ಟುಕೊಂಡರೇನೆ ಎಷ್ಟೋ ಕೋಟಿ ಉಳಿಸಬಹುದು. ಇಲ್ಲಿ ಇದು ಉಡುಪಿಯಲ್ಲಿ ಮಾತ್ರ ಅಲ್ಲ, ಮಲಬಾರ್ ಸಂಸ್ಥೆಗಳು ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಇವರು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ ಉಡುಪಿ ಅಂತ ಪ್ರದೇಶದಲ್ಲಿ ಎಷ್ಟೋ ಗೋಲ್ಡ್ ಸಂಸ್ಥೆಗಳು ಇವೆ, ನಿಮ್ಗೆ ಗೊತ್ತಿದೆ. ಅದರಲ್ಲಿ ಮಲಬಾರ್ ಮೇಲ್ಪಂಕ್ತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಜೋರಾಗಿ ಮಲಬಾರ್ನವರಿಗೆ ತಕ್ಕೊಳ್ಳಿ. ಯಾರು ಎಷ್ಟು ಇವರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಕೂಡ ನನ್ನಷ್ಟು ಯಾರು ಮಾಡಲಿಕ್ಕಿಲ್ಲ ಸರ್. ನಾನು ಹಿಸ್ಟ್ರಿ ಟೀಚರ್, ನನಗೆ ಇಂಡಿಯನ್ ಬೌಂಡ್ರಿ ಕಳಿಸ್ಲಿಕ್ಕೆ ಉಂಟು ಮ್ಯಾಪ್. ಅದರಲ್ಲಿ 4 ಕೋಸ್ಟ್ ಉಂಟು. ನೀವೆಲ್ಲ 10th ಆದವರು, PUC ಆದವರಲ್ಲ. 4 ಕೋಸ್ಟ್ ಇದೆ ನನಗೆ. ಟೆಲ್ ಮಿ ದ 4 ಕೋಸ್ಟ್. ಕೊಂಕಣ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ಸಿರ್ಕಾರ್ ಕೋಸ್ಟ್ ಅಂಡ್ ಮಲಬಾರ್ ಕೋಸ್ಟ್ ಅಂತಿದೆ. ಪ್ರತಿ ಸಾರಿ ನಾನು ಮಲಬಾರ್ ಕೋಸ್ಟ್ ಅಂತ ಹೇಳುವಾಗ ಮಂಗಳೂರಿನಿಂದ
ಕನ್ಯಾಕುಮಾರಿವರೆಗೆ, ಅದು ಮಲಬಾರ್ ಕೋಸ್ಟ್. ಆ ಮಲಬಾರ್ ಕೋಸ್ಟ್ ಬಗ್ಗೆ ಶುರು ಮಾಡುವಾಗ ಮಲಬಾರ್ ಎಲ್ಲಿದೆ ಅಂತ ಹೇಳುವಾಗ ನನ್ನ ಕ್ಲಾಸಿನ ಅಂದರೆ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವಾಗ ಅವರ ಮೊದಲು ವೇರ್ ಇಸ್ ಮಲಬಾರ್ ಅಂತ ಹೇಳಿದ ಕೂಡಲೇ ಇನ್ನು ಉಡುಪಿ ಅಂತ ಹೇಳ್ತಾರೆ. ನಾನು ಅಲ್ಲಿಂದ ಶುರು ಮಾಡೋದು. ಸೊ ಪ್ರತಿ ವರ್ಷ ಮಲಬಾರ್ನ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನಾನು, ಪ್ರತಿ ಎವ್ರಿ ಇಯರ್. ಸೊ ಒನ್ ಆಫ್ ದ ಕೋಸ್ಟ್ ನಾನು ನೆನಪು ಮಾಡಲಿಕ್ಕೆ ಹೇಳಿದ್ರು, ಕೆಲವರು ನಿಮಗೆ ಸ್ಕಾಲರ್ಶಿಪ್ ಸಿಕ್ಕಿದವರು ಎಲ್ಲ 90ಯ ಮೇಲೆ ಅಲ್ವಾ, ನೀವೆಲ್ಲ 90% ಮೇಲೆ. ಆದರೆ ಕೆಳಗಿನ ಮಟ್ಟದಲ್ಲಿ ನನ್ನಂಥವ್ರು ಇದ್ದಾರಲ್ಲ, ಅವರಿಗೆ ಪಾಸ್ ಆಗಲಿಕ್ಕೆ ಹೇಳೋದು, ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗೋದು ಮಲಬಾರ್ನೊಟ್ಟಿಗೆ ಬರೋದು ಅಷ್ಟೇ ಹೇಳೋದು. ಸೊ ಅದೇ ಇಟ್ಕೊಂಡು ಇವತ್ತು ಇವರೆಲ್ಲ ಹೇಳಿದ್ರು ಉಡುಪಿ ಪ್ರಥಮ, ಮಂಗಳೂರು ಪ್ರಥಮ, ಉಡುಪಿ ದ್ವಿತೀಯ ಅಂತ ಹೇಳಿ. ಅದರಲ್ಲಿ ಇಂಥವರನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೇವೆ. ಸೊ ಎಲ್ಲ ಹುಡುಗಿಯರಿಗೆ ನೀವು ಬೇರೆಯವರಿಗೆ ಮೇಲ್ಪಂಕ್ತಿ ಆಗಬೇಕು. ನಿಮ್ಮ ತಂಗಿಯರು ಇದ್ರೆ, ನಿಮ್ಮ ಕ್ಲಾಸ್ಮೇಟ್ಸ್ಗಳು ಇದ್ರೆ, ನಿಮ್ಮ ಮನೆ ಹತ್ತಿರ ಇದ್ರೆ, ಹೀಗೆ ಚೆನ್ನಾಗಿ ಓದಿ ಮಲಬಾರ್ ಅಂತ ಸಂಸ್ಥೆ ನಮ್ಮನ್ನು ಗುರುತಿಸ್ತದೆ ಅಂತ ಹೇಳ್ಕೊಂಡು ತಮಗೆಲ್ಲರೂ ಕೂಡ ಶುಭವನ್ನು ಕೋರುತ್ತೇನೆ. ಉತ್ತಮ ಆರೋಗ್ಯ, ಉತ್ತಮ ಒಂದು ಸ್ಮೈಲ್. ನೀವು ಎಷ್ಟೇ ಚಿನ್ನ ಹಾಕಿ, ಒಡವೆ ಹಾಕಿ, ಡೈಮಂಡ್ ಹಾಕಿ, ಮುಖದಲ್ಲಿ ಸ್ಮೈಲ್ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ನಗಬೇಕು, ಬೇರೆಯವರನ್ನು ನಗಿಸಬೇಕು, ಮಲಬಾರ್ ಜೊತೆಗೆ ನಾವು ಸಾಗಬೇಕು ಅಂತ ಹೇಳ್ಕೊಳ್ಳುತ್ತಾ ತಮಗೆಲ್ಲ ಶುಭವನ್ನು ಕೋರುತ್ತೇನೆ. ಈ ಬಾರಿ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಈ ವರ್ಷ ಕೇಳಲಿಲ್ವಾ? ಈ ಸುದ್ದಿಗಳನ್ನೆಲ್ಲ ಬೇಗ ಕೇಳಬೇಕು ನಾವು. ಕಳೆದ 11 ವರ್ಷದಿಂದ ಹೇಳ್ತಾ ಇದ್ದಾರೆ ಸ್ವಚ್ಛ ಭಾರತ್, ಕಸ ಅಲ್ಲೇ ಉಂಟು. ಸೊ ಈ ಬಾರಿ ಚಿನ್ನ ಕೇಳಲಿಲ್ಲ. ಇವತ್ತು ಹೋಗಿ ನೋಡಿ ಒಟ್ಟಾರದ ನೀವು ಇನ್ಸ್ಟಾಗ್ರಾಮ್ನ ರೀಲ್ಸ್ ಬಿಟ್ಟರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ. ಯಾವುದೇ ಪೇಪರ್ನ ಫ್ರಂಟ್ ಪೇಜ್ ಓದಿ ಪೊಲಿಟಿಕಲ್ ನ್ಯೂಸ್ ಬರುತ್ತೆ. ಸೊ ಇರುವ ಬೆಳ್ಳಿ ತೆಗೆದುಕೊಳ್ಳುವ, ಅದು ಕೂಡ ಮಲಬಾರ್ನಿಂದ ಅಂತ ಹೇಳ್ಕೊಳ್ಳುತ್ತಾ ವಿಶ್ ಯು ಆಲ್ ದ ಬೆಸ್ಟ್. ಸ್ಮೈಲ್, ಬಿ ಹೆಲ್ದಿ, ಬಿ ಹ್ಯಾಪಿ, and wish you all the best. Thank you.